ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಕಸಿನ್ ಮಗುದು ನಾಮಕರಣ ಇದೆ, 9 ಮಂತ್ಸ್ದು. ನೇಮಿಂಗ್ ಸೆರೆಮನಿಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸಿದ್ದಾಪುರಕ್ಕೆ ಹೊರಟಿದ್ದೀವಿ. ಸಿದ್ದಾಪುರ ಗೊತ್ತು, ಕಸಿನ್ ಮದುವೆ ಆಗಿರೋದು ಅಲ್ಲೇ. ನಾನು ಅವ್ರ ಮದುವೆಲೆಲ್ಲ ವಿಡಿಯೋಸಲ್ಲೆಲ್ಲ ನೋಡಿರ್ತೀರ. ಹಾಗೆ ಕರಡಿಗೂಡು ಅಲ್ಲಿ ಹತ್ರ ನಿಯರಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ವಿ, ಹೋಗೋಕ್ಕಾಗಲಿಲ್ಲ. ಫಂಕ್ಷನ್ನು ಅಲ್ಲೇ ಇರೋದ್ರಿಂದ, ದೇವಸ್ಥಾನ ಕೂಡ ಅಲ್ಲೇ ಇರೋದ್ರಿಂದ ಎರಡೂ ಕೆಲಸ ಆಗುತ್ತೆ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ದೇವ್ರಿಗೆ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದೀವಿ. ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಕೊಟ್ಬಿಟ್ಟು ಹಾಗೆ ಅಲ್ಲೇ ರೆಡಿಯಾಗಿ ನೆಕ್ಸ್ಟ್ ಫಂಕ್ಷನಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸಮು ನೋಡಿ, ಬೆಳಗ್ಗೆ ಎದ್ದು ರೆಡಿಯಾಗಿ, ಚಳಿ ಅವನಿಗೆ ಬೆಳಗ್ಗೆ ಎದ್ದಳಕ್ಕೂ ಪಾಪ ಕಷ್ಟ, ಚಳಿ ಇರೋದ್ರಿಂದ ನಾನು ಏನೂ ರೆಡಿ ಆಗಿಲ್ಲ. ಸಿಂಪಲ್ ಡ್ರೆಸ್ಸನ್ನು ಹಾಕ್ಕೊಂಡಿದ್ದೀನಿ. ಹಸ್ಬೆಂಡ್ ನೋಡಿ ಫುಲ್ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ಅವರು ಇಲ್ಲಿಗೊಂದು ಅಲ್ಲಿಗೊಂದು ಆ ಥರ ಎಲ್ಲ ಇಟ್ಕೊಳ್ಳಲ್ಲ, ಒಂದೇ ಸಲ ರೆಡಿ ಆಗಿಬಿಟ್ಟಿದ್ದಾರೆ. ಹಾಗೆ ಡ್ರೈವ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದಾರೆ. ಎಲ್ಲೋ ಹೊಟ್ಟೋಗ್ಬಿಟ್ಟಿದ್ರು. ಅಂದ್ರೆ ನಿಮ್ಗೆ ವಿಡಿಯೋದಲ್ಲಿ ಸಿಕ್ಕಿಲ್ಲ, ನಮಗ್ ದಿನ ಸಿಗ್ತಾರೆ. ಈಗ ಅಮ್ಮನ ಮನೆ ಹತ್ರ ಬಂದಿದ್ದೀವಿ. ಅಮ್ಮ ಅಪ್ಪನ ಪಿಕ್ ಮಾಡಿ ಹೊರಡ್ತೀವಿ. ಈಗ ಟೈಮ್ ಬಂದು 7 o'clock. 6ಗೆ ಹೊರಡಬೇಕು ಅಂತ 1 hour ಲೇಟ್ ಆಗಿದೆ. 7 o'clock. ನಾವು ಅಲ್ಲಿ 9ಗೆ ರೀಚ್ ಆಗ್ತೀವಿ. ಪೂಜೆ ಎಲ್ಲ 11:30ಗೆ ಮುಗಿಯುತ್ತೆ. ಪೂಜೆ 11ಗೆ ಮುಗಿಯುತ್ತೆ. 11:30ಗೆ ನಾವು ಫಂಕ್ಷನಿಗೆ ಹೋಗೋಕ್ಕೆ ಸರಿ ಹೋಗುತ್ತೆ. ಬನ್ನಿ ಹೋಗೋಣ. ಅಮ್ಮನ ಮನೆಗೆ ಬಂದು ಅಪ್ಪ ಅಮ್ಮನ ಪಿಕ್ ಮಾಡಿ ಈಗ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಅಂತ ಬಂದಿದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಹೇರ್ ಚೆಕ್ ಮಾಡಿಸ್ಕೊಂಡು ಟಿಫನಿಗೆ ಅಂತ ಹುಣಸೂರಲ್ಲಿ ಆಶೀರ್ವಾದ್ ಗ್ರ್ಯಾಂಡ್ ಹೋಟೆಲ್ ಓಪನ್ ಆಗಿದೆ. ನಾವು ಲಾಸ್ಟ್ ಟೈಮ್ ಇಲ್ವಾಲಾದಲ್ಲಿ ಹೋಟೆಲ್ ಆಶೀರ್ವಾದ್ ಗ್ರ್ಯಾಂಡ್ ಓಪನ್ ಆಗಿತ್ತು, ಅಲ್ಲಿ ಟಿಫನ್ ಮಾಡಿದ್ವಿ. ತುಂಬಾನೇ ಟೇಸ್ಟ್ ಆಗಿತ್ತು. ಹಾಗಾಗಿ ಟೈಮ್ ಕರೆಕ್ಟ್ ಆಗಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳಿ ಹುಣಸೂರಲ್ಲಿ ಟಿಫನ್ ಮಾಡೋಣ ಅಂತ ಬಂದಿದ್ದೀವಿ. ನೋಡ್ತಾ ಇದ್ದೀರಾ, ಆಶೀರ್ವಾದ್ ಗ್ರ್ಯಾಂಡ್ ಹೋಟೆಲ್ ತುಂಬಾನೇ ಚೆನ್ನಾಗಿದೆ. ಎಲ್ಲಾ ಕಡೆ ತುಂಬಾನೇ ಚೆನ್ನಾಗಿ ಹೋಟೆಲ್ಸ್ ಅನ್ನ ಮಾಡಿದ್ದಾರೆ. ಹಾಗೆ ಟೇಸ್ಟ್ ವೈಸ್ ಎಲ್ಲ ಕೂಡ ಫುಡ್ ಕೂಡ ಹೈಜಿನಿಕ್ ಆಗಿ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಹೋಟೆಲ್ ಕೂಡ ತುಂಬಾನೇ ದೊಡ್ಡದಾಗಿ ಮಾಡ್ಕೊಂಡಿದ್ದಾರೆ. ಟೈಮ್ ಬಂದು 8:30 ಆಗಿತ್ತು ಅನ್ಸುತ್ತೆ. ತುಂಬಾನೇ ಚಳಿ ಇತ್ತು, ತುಂಬಾ ಕೋಲ್ಡ್ ವೆದರ್ ಇರೋದ್ರಿಂದ. ಹಾಗೆ ಓಪನ್ ಬಿಟ್ಬಿಟ್ಟಿದ್ರು ಸೈಡ್ ಅಲ್ಲಿ, ಏನು ಗ್ಲಾಸ್ ಏನು ಕವರ್ ಮಾಡಿರ್ಲಿಲ್ಲ. ತುಂಬಾನೇ ಚಳಿ ಆಗ್ತಾ ಇತ್ತು. ಹಾಗೇನೆ ಬಿಸಿ ಬಿಸಿಯಾಗಿ ಟಿಫನ್ ಮಾಡ್ಬೇಕು ಅಂತ ಅನ್ನಿಸ್ತು. ಅಪ್ಪ ಅಮ್ಮ ಹಸ್ಬೆಂಡ್ 3 ಜನ ಇಡ್ಲಿ ವಡೆ ತಗೋತೀನಿ ಅಂತ ಅಂದ್ರು. ನನ್ಗೂ ಸಮುಗೂ ಇಡ್ಲಿ ಹೋಗೋದೇ ಇಲ್ಲ. ಸಮು ಎಲ್ಲಾ ಕಡೆ ಮಸಾಲೆ ದೋಸೆ ಕೇಳ್ತಾನೆ, ಮಸಾಲೆ ಬೇಕು ಅಂತ ಹೇಳ್ದ. ನನಗೆ ಬಿಸಿ ಬಿಸಿಯಾಗಿ ಖಾರವಾಗಿ ಏನಾದ್ರು ತಿನ್ಬೇಕು ಅಂತ ಅನಿಸ್ತು. ಹಾಗಾಗಿ ಬಿಸಿಬೇಳೆ ಬಾತನ್ನ ಆರ್ಡರ್ ಮಾಡಿದೆ. ತುಂಬಾನೇ ಖಾರವಾಗಿ ಬಿಸಿಯಾಗಿ ತುಂಬಾನೇ ಟೇಸ್ಟ್ ಆಗಿ ಕೊಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಎಲ್ಲಾ ಟಿಫನ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಅದ್ರ ಜೊತೆಗೆ 2 ಮಸಾಲೆ ದೋಸೆನ ಆರ್ಡರ್ ಮಾಡಿದ್ವಿ. ಎಲ್ಲ ಕೂಡ ಶೇರ್ ಮಾಡ್ಕೊಂಡು ಮಸಾಲೆ ದೋಸೆನ ತಿಂದ್ವಿ. ಹಾಗೆ ಮಸಾಲೆ ದೋಸೆ ಬಗ್ಗೆ ಹೇಳ್ಬೇಕು, ತುಂಬಾನೇ ಕ್ರಿಸ್ಪಿ ಆಗಿ ತುಂಬಾನೇ ರೋಸ್ಟ್ ಮಾಡಿ ದೋಸೆನ ಕೊಡ್ತಾರೆ. ಹಾಗೆ 2 ತರದ ಚಟ್ನಿಯನ್ನ ಕೊಡ್ತಾರೆ, ಸಾಂಬಾರ್ ಪಲ್ಯ ಎಲ್ಲ ಕೂಡ ಟೇಸ್ಟ್ ಆಗಿ ತುಂಬಾನೇ ಚೆನ್ನಾಗಿತ್ತು. ಹಾಗೇನೆ ಸ್ಯಾಂಪಲ್ ಕೂಡ ಇಟ್ಟಿದ್ರು. ನೋಡ್ತಾ ಇದ್ದೀರಾ ಯಾವ್ಯಾವ ತರ ದೋಸೆಗಳು ಸಿಗುತ್ತೆ ಅಂತ. ವೆರೈಟೀಸ್ ಆಫ್ ದೋಸೆಗಳಿತ್ತು. ಬಟರ್ ದೋಸೆ, ಓಪನ್ ದೋಸೆ, ಆನಿಯನ್ ದೋಸೆ, ಪನ್ನೀರ್ ದೋಸೆ. ಟಿಫನ್ ಮುಗಿಸ್ಕೊಂಡು ಪಿರಿಯಾಪಟ್ಟಣಕ್ಕೆ ಬಂದ್ವಿ. ನಾವು ಪೂಜೆ ಸಾಮಾನು ಏನು ಹಿಂದಿನ ದಿನ ರೆಡಿ ಮಾಡ್ಕೊಂಡಿಲ್ಲ. ನಾವು ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇರೋದ್ರಿಂದ ಇಲ್ಲಿ ಹೂವಿನ ಹಾರಗಳು, ಪೂಜೆ ಸಾಮಾನು, ಹಾಗೆ ಸ್ವಲ್ಪ ಪ್ರಸಾದಕ್ಕೆ ಸ್ವೀಟ್ ಎಲ್ಲ ತಗೋಬೇಕಾಗಿತ್ತು. ಹಾಗೆ ಅಲ್ಲೇ ಮಹಾಲಕ್ಷ್ಮಿ ಸ್ವೀಟ್ಸ್ ಇತ್ತು, ಸ್ವೀಟ್ ತಗೊಂಡ್ವಿ. ಹೂವಿನ ಹಾರ, ಹಣ್ಣು ಕಾಯಿ ಎಲ್ಲವನ್ನ ತಗೊಂಡು ಈಗ ಸಿದ್ದಾಪುರಕ್ಕೆ ಕರಡಿಗೂಡಿಗೆ ಹೋಗ್ತಾ ಇದೀವಿ. ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತೀವಿ. ನೋಡಿರ್ತೀರಾ ನಮ್ಮ ವಿಡಿಯೋಸ್ ಅಲ್ಲಿ. ಹಸ್ಬೆಂಡ್ಗೆ ನನಗೆ ತುಂಬಾನೇ ನಂಬಿಕೆ. ಅಲ್ಲಿಗೆ ಹೋಗಿ ಬಂದ್ರೆ ಏನೇ ಕೇಳ್ಕೊಂಡ್ರು ಆಗುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ನಾವು ಆ ಕಡೆ ಹೋದಾಗ ಮತ್ತೆ ದೇವಸ್ಥಾನಕ್ಕೆ ಅಂತಾನೆ ಹೋಗ್ತಾ ಇರ್ತೀವಿ. ನನ್ನ ವಿಡಿಯೋಸ್ನ ರೆಗ್ಯುಲರ್ ಆಗಿ ನೋಡೋರಿಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಹಾಗೆ ಅಲ್ಲಿಗೆ ಹೋಗೋ ರೂಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಅಲ್ಲಿ ನೇಚರು, ಕಾಫಿ ತೋಟಗಳು ಎಲ್ಲ ಕೂಡ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ರೋಡ್ಗಳು ಕೂಡ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ತುಂಬಾನೇ ಖುಷಿ ಆಗುತ್ತೆ ಅಲ್ಲಿ ಹೋಗ್ಬೇಕು ಅಂದ್ರೆ. ನೇಚರ್ ಎಂಜಾಯ್ ಮಾಡ್ಬೋದು, ದೇವಸ್ಥಾನಕ್ಕೆ ಹೋಗ್ಬೋದು. ದೇವಸ್ಥಾನ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿರ್ತೀರಾ. ಹಾಗೆ ನಾನು ದೇವಸ್ಥಾನ ಕೂಡ ಶೇರ್ ಮಾಡ್ಕೋತೀನಿ, ನೋಡ್ತಾ ಹೋಗ್ಬೋದು. Till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on
dance through the highways till my shadow turns to sun rays. And on we'll go through the wastelands, through the highways. And on we'll go. ಸಿದ್ದಾಪುರ ರೋಡಿಗೆ ಬಂದು ಅಲ್ಲಿ ಕರಡಿಗೋಡು ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಒಳಗಡೆ ಟೀಕುಡ್ ಎಸ್ಟೇಟ್ ಅಂತ ಹೇಳಿ ಅಲ್ಲಿ ಒಳಗಡೆ ಬಂದರೆ ಚಾಮುಂಡೇಶ್ವರಿ ಟೆಂಪಲ್ ಇದೆ. ಇದು ಪ್ರೈವೇಟ್ ಪ್ರಾಪರ್ಟಿ. ಅಲ್ಲಿ ದೇವಸ್ಥಾನನ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗೆ ಪುರೋಹಿತರು ಕೂಡ ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಡ್ತಾರೆ. ನಮಗಂತೂ ಈಗ ತುಂಬಾ ಪರಿಚಯ ಆಗಿಬಿಟ್ಟಿದೆ. ಒಂದು 3-4 ಸಲ ಹೋಗ್ಬಿಟ್ಟಿದ್ದೀವಿ. ಅವರಿಗೆ ಮುಂಚೆನೇ ಕಾಲ್ ಮಾಡಿ ಹೇಳ್ಬಿಡ್ತೀವಿ ಹಿಂದಿನ ದಿನನೇ ನಾವು ಬರ್ತಾ ಇದ್ದೀವಿ ಅಂತ. ಹಾಗಾಗಿ ಅವರು ಪೂಜೆಗೆಲ್ಲ ಮುಂಚೆನೇ ರೆಡಿ ಮಾಡ್ಕೊಂಡಿರ್ತಾರೆ. ಈ ಸಲ ನಾವು ಸೀರೆ ಕೊಟ್ಟಿದ್ದು ಉಡ್ಸೋಕ್ಕಾಗಿಲ್ಲ. ನಾವು ಸಂಡೇ ಹೋಗಿದ್ದು, ಫ್ರೈಡೇ ಬಂದು ಪೂಜೆ ಸಾಮಾನು ಸೀರೆ ಎಲ್ಲ ಕೊಟ್ಟು ಹೋಗಿದ್ರಂತೆ. ಆ ಸೀರೆ ಉಡ್ಸಿರೋದ್ರಿಂದ ನೆಕ್ಸ್ಟ್ ಫ್ರೈಡೇ ಉಡಿಸ್ತೀನಿ ಅಂತ ಹೇಳಿದ್ರು. ಓಕೆ ಪರವಾಗಿಲ್ಲ ಅಂತ ಹೇಳಿ ಸೀರೆನ ಕೊಟ್ಟು, ಸೀರೆ ಮಡ್ಲಕ್ಕಿ ಕೊಟ್ಟು ನಾವು ಪೂಜೆ ಸಾಮಾನೆಲ್ಲ ತೊಗೊಂಡೋಗಿರ್ತೀವಿ. ಎಲ್ಲನೂ ಕೊಟ್ಟು ಹಾರಗಳನ್ನ ತೊಗೊಂಡೋಗಿರ್ತೀವಿ. ದೇವರಿಗೆ ಕೊಟ್ಟು ಪೂಜೆನ ಮಾಡಿಸ್ಕೊತೀವಿ. ಆ್ಯಕ್ಚುಲಿ ಪೂಜೆ ನಡೀತಾ ಇತ್ತು ನಾವು ಹೋಗೋಷ್ಟೊತ್ತಿಗೆ. ಮತ್ತು ನಮಗೆ ಇನ್ನೊಂದ್ಸಲಿ ಕೂಡ ಪೂಜೆನ ಮಾಡಿ ಕೊಟ್ಟರು. ಹಾಗೆ ನಾವು ಪೂಜೆಗೆ ಹೋದಾಗ ಒಂದು ಫ್ಯಾಮಿಲಿ ಕೂಡ ಬಂದಿದ್ರು. ಅವ್ರದ್ದು ಮದುವೆಗೆ ಅಂತ ಬೇಡ್ಕೊಂಡು ಹೋಗಿದ್ರಂತೆ. ಮದುವೆ ಆಗಿದೆ, ಒಪ್ಪಂದ ಆಗಿದೆ ಅಂತ ಹೇಳಿ ಹುಡುಗ ಹುಡುಗಿ 2 ಮನೆಯವರು ಇನ್ವಿಟೇಷನ್ ತಗೊಂಡು ಬಂದಿದ್ರು. ಅವರು ಕೂಡ ಪೂಜೆ ಮಾಡಿಸ್ಕೊಂಡ್ರು ನಮ್ಮ ಜೊತೆಗೆ. ದೇವಸ್ಥಾನದಲ್ಲಿ ಪೂಜೆ ಹೇಗೆಲ್ಲ ಆಗಿದೆ ಅನ್ನೋದನ್ನ ನೋಡ್ಕೊಂಡು ಬಂದಿದ್ದೀರಾ. ಹಾಗೇನೆ ನಾವು ಮೈಸೂರಿಂದ ಫಂಕ್ಷನ್ಗೆ ರೆಡಿಯಾಗಿ ಬಂದಿರಲಿಲ್ಲ. ಬೆಳಗ್ಗೆನೆ ಹೊರಡ್ಬೇಕಿತ್ತಲ್ವಾ, ಹಾಗಾಗಿ ಇಲ್ಲೇ ದೇವಸ್ಥಾನದಲ್ಲಿ ರೂಮ್ಸ್ ಎಲ್ಲ ಇದೆ. ಇಲ್ಲಿಗೆ ಹೇಳ್ಕೊಂಡಿದ್ವಿ ನಾವು ಇಲ್ಲೇ ಬಂದು ರೆಡಿ ಆಗ್ತೀವಿ ಅಂತ. ಓಕೆ ಬನ್ನಿ ಅಂತ ಹೇಳಿದ್ರು. ನೆಕ್ಸ್ಟ್ ವೀಕು ನಾವು ಕೊಟ್ಟಿದ್ದು ಸೀರೆ ಉಡಿಸ್ತಾರೆ ಅಂತ ಹೇಳಿದೆ. ಉಡ್ಸಿರೋದನ್ನ ಫೋಟೋ ಕೂಡ ಕಳಿಸಿದ್ರು ನಮ್ಗೆ. ಅದನ್ನ ಕೂಡ ವಿಡಿಯೋದಲ್ಲಿ ನೋಡಿದೀರಾ. ಹಾಗೆ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ದೇವ್ರ ಹತ್ರ ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರಾರ್ಥನೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ರೆಡಿಯಾಗಿ 12 o'clock ಆಗ್ಬಿಡ್ತು. 11:30ಗೆ ಆಕ್ಚುಲಿ ಫಂಕ್ಷನ್ ಇದ್ದಿದ್ದು. ನಾವು ಬೇಗನೆ ಹೊರಡಬೇಕಾಗಿತ್ತು. 12ಗೆ ಹೊರಟು 12:10 ಆಗೋಗಿತ್ತು ನಾವು ಹೋದಾಗ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ದೇವಸ್ಥಾನಕ್ಕೆ ಬಂದಿದ್ವಿ. ಚಾಮುಂಡೇಶ್ವರಿ ದೇವಸ್ಥಾನ, ಕರಡಿಗೋಡು. ಟೀಕುಡ್ ಎಸ್ಟೇಟ್ ಇದೆ ಅಲ್ಲಿ ದೇವಸ್ಥಾನ. ನನ್ನ ವಿಡಿಯೋಸಲ್ಲಿ ನೋಡಿರ್ತೀರ ನೀವು ದೇವಸ್ಥಾನಕ್ಕೆ ಬಂದು ಪೂಜೆ ಮುಗಿಸ್ಕೊಂಡು ದೇವಸ್ಥಾನದಲ್ಲೇ ರೆಡಿಯಾಗಿ ಈಗ ಹೊರಟಿದ್ದೀವಿ. ಇಲ್ಲಿಂದ ಒಂದು 2-3 ಕಿಲೋಮೀಟರ್ಸ್ ಅಷ್ಟೇ. ನಾವು ಬಂದ್ವಲ್ಲ ಅದೇ ರೋಡು ಸ್ಟ್ರೇಟಲ್ಲಿ. ಸಮ್ಮು ರೆಡಿಯಾಗಿದ್ದಾನೆ, ಅಮ್ಮ ರೆಡಿಯಾಗಿದ್ದಾರೆ, ಅಪ್ಪ ಅಮ್ಮ. ಸಮ್ಮು ನೋಡಿ ತಪ್ಪಾಗ್ಬಿಟ್ಟಿದ್ದಾನೆ. ಹಂಗಂದ್ರೆ ಈಗಲೇ ಚೇಂಜ್ ಮಾಡ್ತಾನೆ ಅಡ್ರೆಸ್. ನೀನೇ ಮಾಡೋದೆಲ್ಲ ಹಾಳು ಮಾಡೋದು. ಹಸ್ಬೆಂಡ್ ನೋಡಿ ಅವರು ಬೆಳಗ್ಗೆಯಿಂದ ಬೆಳಗ್ಗೆನೇ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ನಾನು ಇದು ಮುಂಚೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ. ಈ ಸ್ಯಾರಿ ಸೇಲ್ ಹಾಕಿದ್ರಲ್ಲ ನಂಜರಾಜ್ ಬಹದ್ದೂರ್ ಚೌಟ್ರಿಲಿ, ಬನಾರಸ್ ಸಿಲ್ಕ್ ಅಂತ ಹೇಳಿ ತೊಗೊಂಡಿದ್ದು. ಲಾಸ್ಟ್ ಇಯರ್ ತೊಗೊಂಡಿದ್ದು ಅನ್ಸುತ್ತೆ. ವೇರ್ ಮಾಡಿರಲಿಲ್ಲ, ವೇರ್ ಮಾಡಿದ್ದೀನಿ. ನಾನು ವೇರ್ ಮಾಡಿರೋ ನೆಕ್ ಪೀಸ್ ಹಾಗೆ ಇಯರಿಂಗು ಗೇರು ಪಾಲಿಶಲ್ಲಿ ಬರುತ್ತೆ. ನಂದೇ ಕೂಡ RNS ಜ್ಯುವೆಲ್ರಿ ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಹೊರಟಿದ್ದೀವಿ ಈಗ ಬಂದು 12 o'clock. ಇನ್ನೊಂದು 10 minutesಲ್ಲಿ ರೀಚ್ ಆಗ್ತೀವಿ. ಫಂಕ್ಷನ್ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಬನ್ನಿ ಹೋಗೋಣ.
ದೇವಸ್ಥಾನದಿಂದ ಒಂದು 4-5 ಕಿಲೋಮೀಟರ್ಸು ರೀಚ್ ಆದ್ವಿ. ಲೊಕೇಶನ್ ಹಾಕೊಂಡು ಬಂದ್ವಿ. ಇದೇ ಫಂಕ್ಷನ್ ನಡೀತಾ ಇರೋದು ಜಾಗ. ನಾವು ಬಂದಿದ್ದು ಲೇಟ್ ಆಗೋಯ್ತು. ನಾವು ಬರೋ ಅಷ್ಟೊತ್ತಿಗೆ ತೊಟ್ಲು ಶಾಸ್ತ್ರ ಮುಗಿದ್ಬಿಟ್ಟಿತ್ತು. ಹಾಗಾಗಿ ತೊಟ್ಲು ಶಾಸ್ತ್ರದ ವಿಡಿಯೋ ನಾನೇನು ಮಾಡ್ಕೊಂಡಿಲ್ಲ. ವಿಡಿಯೋ ಮಾಡ್ಕೊಂಡಿರೋರ ಹತ್ರ ಕಳಿಸ್ಕೊಂಡಿದ್ದೀನಿ. ನಾವು ತೊಟ್ಲು ಶಾಸ್ತ್ರ ಹೇಗೆ ಮಾಡ್ತೀವಿ ಅಂದರೆ, ತೊಟ್ಲಿಟ್ಟು ಅದಕ್ಕೆಲ್ಲ ಅಲಂಕಾರ ಮಾಡಿ ಮೊದಲು ಅರ್ಶಿನ ಕುಂಕುಮ ಇಟ್ಟು ಹೂವು ಹಾಕಿ ಪೂಜೆಯನ್ನ ಮಾಡ್ಕೋತೀವಿ. ಆಮೇಲೆ ಗುಂಡ್ಕಲ್ಲನ್ನ ತಗೊಂಡು ಅದಕ್ಕೆ ಬಟ್ಟೆ ಸುತ್ತಿ ಅದನ್ನ ಕೆಳಗಡೆಯಿಂದ ಮೇಲ್ಗಡೆಗೆ 3 ಸತಿ ಈಗ ನೋಡ್ತಾ ಇದ್ದೀರಲ್ಲ ಆ ತರ 3 ಸಲ ಕೊಡ್ತಾರೆ. ಹಾಗೆ ಚಿಕ್ಕ ಮಕ್ಳು ಇರ್ತಾರಲ್ಲ ಆ ಮಗುನ ಫಸ್ಟ್ ತೊಟ್ಲಿಗೆ ಹಾಕಿ ಆಮೇಲೆ ನಾಮಕರಣದ ಮಗುನ ತೊಟ್ಲಿಗೆ ಹಾಕ್ತಾರೆ. ಆಕ್ಚುಲಿ ನಾಮಕರಣದ ಮಗುದು ತೊಟ್ಲಿಗೆ ಹಾಕಿರೋದು ಕ್ಲಿಪ್ಪಿಂಗ್ ಮಿಸ್ ಆಗ್ಬಿಟ್ಟಿದೆ. ಅವ್ರ ಹತ್ರ ಕೂಡ ಇರ್ಲಿಲ್ಲ, ಹಾಗಾಗಿ ಕ್ಲಿಪ್ಪಿಂಗ್ ಹಾಕಕ್ ಆಗ್ಲಿಲ್ಲ. ನಾವು ಹೋಗೋಷ್ಟೊತ್ತಿಗೆ ಕರೆಕ್ಟ್ ಆಗಿ ನೇಮಿಂಗ್ ಸೆರೆಮನಿಯನ್ನ ಮಾಡ್ತಾ ಇದ್ರು. ಅದನ್ನ ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. Hold me close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go. ಪಾಪುದು ಫೋಟೋ ಹಾಗೆ ನೇಮನ್ನ ಹಾಕಿರ್ತಾರೆ. ಥರ್ಮಾಕೋಲ್ದು ಕಲರ್ ಬಾಲ್ಸ್ ಅನ್ನ ಫಿಲ್ ಮಾಡಿರ್ತಾರೆ. ಅದನ್ನ ಓಪನ್ ಮಾಡಿದ ತಕ್ಷಣ ನೇಮು ರಿವೀಲ್ ಆಗುತ್ತೆ. ಈಗೆಲ್ಲ ಅದು ಟ್ರೆಂಡಿಂಗ್ ಅಲ್ಲಿದೆ. ಪಾಪು ಹೆಸರು ಬಂದು ಇತಾಂಕ್ಷಿ ಅಂತ ಹೇಳಿ. ಅದಾದ್ಮೇಲೆ ಫ್ಯಾಮಿಲಿ ಫೋಟೋಸ್ ಅನ್ನ ತೆಗ್ಸ್ಕೊಂಡಿದೀವಿ. ಕಸಿನ್ ಮಗಳು ನೋಡ್ತಾ ಇದ್ದೀರಾ, ಹಾಗೆ ಸಮ್ಮು. ಇಬ್ರು ಕೂಡ ಓದಾಗಿಂದ ಬರೋವರೆಗೂ ಚೆನ್ನಾಗಿ ಆಟ ಆಡಿದ್ರು. ಹಾಗೆ ನಾವು ಕೂಡ ಎಲ್ಲ ಗ್ರೂಪ್ ಫೋಟೋಸ್ ಎಲ್ಲ ತೆಗ್ಸ್ಕೊಂಡ್ವಿ. ನಾವು ಕೂಡ ಸ್ಟೇಜ್ ಮೇಲೆ ಹೋಗಿ ಫೋಟೋಸ್ ಅನ್ನ ತೆಗ್ಸ್ಕೊಂಡ್ವಿ. ಪಾಪು ಚಿಕ್ಕದಲ್ವಾ, 9 ಮಂತ್ಸ್ ಬೇಬಿ. ಬೆಳಗ್ಗೆಯಿಂದ ತೊಟ್ಲು ಶಾಸ್ತ್ರ ಫೋಟೋಸ್ ಅಂತ ಪಾಪುಗೂ ಸ್ಟ್ರೈನ್ ಆಗ್ಬಿಟ್ಟಿತ್ತು, ನಿದ್ದೆ ಬಂದ್ಬಿಟ್ಟಿತ್ತು, ಹೊಟ್ಟೆ ಹಸಿವಾಗಿತ್ತು. ಹಾಗಾಗಿ ಪಾಪುಗೆ ಹಾಲನ್ನ ಕುಡಿಸ್ತಾ ಇದ್ರು. ಆಮೇಲೆ ಮಲ್ಕೊಂಡ್ಬಿಡ್ತು ಪಾಪು. ನಾವು ಪಾಪು ಜೊತೆ ಫೋಟೋ ತೆಕ್ಕೊಳ್ಳಕ್ಕೆ ಆಗ್ಲಿಲ್ಲ. ಹಾಗೆ ನಾವು ಕೂಡ ರಿಟರ್ನ್ ಬರ್ಬೇಕಾಗಿತ್ತು. ಹಸ್ಬೆಂಡ್ ಶಾಪ್ ಅಲ್ಲೆಲ್ಲ ಹೇಳ್ಕೊಂಡಿದ್ರಂತೆ 6 o'clock ಬರ್ತೀನಿ ಅಂತ ಹೇಳಿ. ಹಾಗಾಗಿ ನಾವು ಕೂಡ ಬಂದು ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗ್ತೀನಿ ಅಂತ ಹೇಳಿ ಬೇಗನೆ ಹೊರಟು ಬಿಟ್ವಿ. ಅಲ್ಲಿಂದ ಒಂದು 2:30 ಹಂಗೆಲ್ಲ ಹೊರಟು ಬಿಟ್ವಿ. ಸಮು ನೋಡಿ, ಅದು ಥರ್ಮಾಕೋಲ್ದು ಬಾಲ್ಸ್ ಇರುತ್ತಲ್ಲ ಅದನ್ನೆಲ್ಲ ತಗೊಂಡು ಈ ತರ ಆಟ ಆಡ್ತಾ ಇದ್ದಿದ್ದು. ಮತ್ತೆ ಅದನ್ನೆಲ್ಲ ಬಾಟಲ್ಸಿಗೆ ತುಂಬಿಸ್ಕೊಂಡದು. ಅವಳು ನನ್ನ ಕಸಿನ್ ಮಗಳಿಗೆ ಎಲ್ಲ ತುಂಬಿಸಿ ಕೊಡೋದು, ಆ ಥರ ಎಲ್ಲ ಆಟ ಆಡ್ತಾ ಇದ್ರು. ಅದೆಲ್ಲ ಮುಗಿಸ್ಕೊಂಡು ಈಗ ಊಟಕ್ಕೆ ಅಂತ ಬಂದಿದ್ದೀವಿ. ಊಟದಲ್ಲಿ ವೆಜ್ ಹಾಗೆ ನಾನ್ ವೆಜ್ 2 ಕೂಡ ಇತ್ತು. ವೆಜ್ ಅಲ್ಲಿ ಪಲಾವು, ಅನ್ನ, ಸಾಂಬಾರ್, ಪಲ್ಯ ಹಾಗೆ ಪಾಯಸನ ಮಾಡಿದ್ರು. ನಾನ್ ವೆಜ್ ಅಲ್ಲಿ ಚಿಕನ್ ಗ್ರೇವಿ, ಗೀ ರೈಸ್ ಹಾಗೆ ಕಬಾಬು, ಮೊಸರು ಬಜ್ಜಿ, ಪಾಯಸನ ಕೊಟ್ಟಿದ್ರು. ಅಪ್ಪ ಅಮ್ಮ ಎಲ್ಲ ವೆಜ್ ಊಟ ಮಾಡಿದ್ರು. ನಾನು, ಸಮ್ಮು, ಹಸ್ಬೆಂಡ್ 3 ಜನ ನಾನ್ ವೆಜ್ ಅನ್ನ ಹಾಕ್ಸ್ಕೊಂಡು ಬಂದು ಹೊರಗಡೆ ಕೂತ್ಕೊಂಡಿದ್ವಿ, ಗಾಳಿ ಆಡುತ್ತೆ ಅಂತ ಹೇಳಿ. ಕೂತ್ಕೊಂಡು ಊಟ ಮಾಡ್ತಿದ್ವಿ. ಅದು ಕೂಡ ಒಂದು ವಿಡಿಯೋನ ಮಾಡ್ಕೊಂಡಿದ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ಹಾಗೆ ಲಾಸ್ಟಲ್ಲಿ ನಾವು ಕೂಡ ಫ್ಯಾಮಿಲಿ ಫೋಟೋಸು, ಗ್ರೂಪ್ ಫೋಟೋಸ್ ಎಲ್ಲ ತೆಗೆಸ್ಕೋಬೇಕಲ್ಲ, ಹಾಗೆ ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು. ನಾವು ಕೂಡ ಫೋಟೋಸನ್ನು ತೆಗೆಸ್ಕೊಂಡು ನಾವು ಕೂಡ ಹೊರಡ್ತೀವಿ. The storms we chase are leading us, and love is all we'll ever trust. Yeah, no, I don't. ಬರ್ತಾ ದಾರಿಯಲ್ಲಿ ಲಾರಿಯಲ್ಲಿ ಆನೆಯನ್ನ ತಗೊಂಡು ಹೋಗ್ತಾ ಇದ್ರು. ಅದನ್ನ ಸಮ್ಮು ವಿಡಿಯೋ ಮಾಡಿದ್ದಾನೆ. ಬರ್ತಾ ಕೂಡ ನೇಚರ್ ತುಂಬಾನೇ ಚೆನ್ನಾಗಿತ್ತು. ಹಾಗೆ ಮನೆಗೆ ಕೂಡ ಬೇಗನೆ ಒಂದು 4:30-5 o'clock ಎಲ್ಲ ರೀಚ್ ಆಗ್ಬಿಟ್ವಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವ್ದು ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.